ಇದು ಯಾವ ಗಾಡಿ ಮೇಡಮ್ ಇದು? ಸೊ ಇದು ಎನ್ಫಸ್ಟ್ ಮಾಡೆಲ್ ಸರ್. ಇದು ನ್ಯೂಮರಸ್ ಮೋಟರ್ಸ್ನಲ್ಲಿ ನ್ಯೂ ಮಾಡೆಲ್ ಲಾಂಚ್ ಆಗಿದೆ, ಎನ್ಫಸ್ಟ್ ಅಂತ. ಓಕೆ, ಹೇಳಿ ಮೇಡಮ್ ಇದ್ರ ಬಗ್ಗೆ ಏನೆಲ್ಲ ಸ್ಪೆಷಲ್ ಇದರಲ್ಲಿ? ಓಕೆ ಸರ್. ಸರ್ ಎನ್ಫಸ್ಟ್ನಲ್ಲಿ ನಿಮಗೆ 3 ಮಾಡೆಲ್ಸ್ ಬರುತ್ತೆ. ಮ್ಯಾಕ್ಸ್, ಐಮ್ಯಾಕ್ಸ್ ಪ್ಲಸ್ಸು. ಸೊ ಈ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದು ಐಮ್ಯಾಕ್ಸ್ ಅಂತ. ಸೊ ಇದರಲ್ಲಿ ನಿಮಗೆ 3 ಮೋಡ್ಸ್ ಬರುತ್ತೆ ಸರ್. ಈಕೋ ಮೋಡ್, ನಾರ್ಮಲ್ ಮೋಡ್ ಮತ್ತು ರಿವರ್ಸು. ಓಕೆ. ಸೊ ಇದು ಮ್ಯಾಕ್ಸಿಮಮ್ ಸ್ಪೀಡ್ ನಿಮಗೆ 55. ಕಂಪನಿ ಕ್ಲೈಮ್ ಮಾಡಿರೋದು IDC 91 ಇದೆ. ಆನ್ ರೋಡ್ ಮೈಲೇಜ್ ನಿಮಗೆ ಅರೌಂಡ್ 70-75 ಬರುತ್ತೆ. ಸೊ ಮ್ಯಾಕ್ಸಿಮಮ್ ಸ್ಪೀಡ್ ನಿಮಗೆ 55 ಬರುತ್ತೆ ಸರ್ ಇದು. ಮತ್ತೆ ಕಮಿಂಗ್ ಟು ಬ್ಯಾಟ್ರಿ ಕೆಪಾಸಿಟಿ, ಇದು 2.5 kW ಬ್ಯಾಟ್ರಿ ಕೆಪಾಸಿಟಿ ಇದೆ. ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿದೆ ಮೇಡಮ್? ಸೊ ಬ್ಯಾಟ್ರಿ ಇಲ್ಲಿದೆ. ಸೊ ಈ ಸ್ಪೆಷಾಲಿಟಿ ಏನಂದ್ರೆ ನೀವು ರಿಮೂವ್ ಮಾಡಿನೂ ಚಾರ್ಜ್ ಮಾಡ್ಬೋದು ಮನೆಯಲ್ಲಿ. ಇದು ರಿಮೂವಬಲ್ ಬ್ಯಾಟ್ರಿ. ಸೊ ಮನೆಯಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ. ಸೊ ಜಸ್ಟ್ ನೀವು ಈ ತರ ಪ್ಲಗ್ ಮಾಡಿ ಇದು ಮಾಡಿದ್ರೆ ವೆಹಿಕಲ್ ಆನ್ ಆಗುತ್ತೆ. ಸೊ ನೀವು ಮನೆಯಲ್ಲಿ ತಗೊಂಡೋಗಿನೂ ಈ ವೆಹಿಕಲ್ನ ಚಾರ್ಜ್ ಮಾಡ್ಕೊಳ್ಬಹುದು ಸರ್. ಓಕೆ ಮೇಡಮ್. ಇದಕ್ಕೆ ಸೊ ಇದು ಚಾರ್ಜರು. ಸೊ ಇಲ್ಲಿ ಚಾರ್ಜರ್ಗೂ ಸ್ಪೇಸ್ ಇದೆ ನೋಡಿ. ಸೊ ಈ ತರ ನೀವು ಚಾರ್ಜರ್ ಎಲ್ಲಿ ಬೇಕಿದ್ರು ಅಲ್ಲಿ ಕ್ಯಾರಿನೂ ಮಾಡ್ಬೋದು ನೀವು. ಓಕೆ, ಚಾರ್ಜರ್ ಓಪನ್ ಮಾಡಿ ಮೇಡಮ್. ಚಾರ್ಜ್ ಮೇಲೆ ಎಲ್ಲಿ ಚಾರ್ಜರ್ ಮಾಡೋದು? ಇಲ್ಲಿ ಚಾರ್ಜ್ ಪೋರ್ಟ್, ಚಾರ್ಜಿಂಗ್ ಪೋರ್ಟ್ ನಾರ್ಮಲ್ ಸರ್ 15 ಆಂಪ್ಸ್ ಇರುತ್ತೆ. ಸೊ ನಾರ್ಮಲ್ ನಾವು ರಿಫ್ರಿಜಿರೇಟರು, ಮೈಕ್ರೋವೇವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಪ್ಲಗ್ ಬರುತ್ತೆ. ಓಕೆ, ಇಲ್ಲಿ ಇದೆ. ಇಲ್ಲ ಇದೆ ಅಮೌಂಟ್ ಹಾಕೋದು. ಏನು ಚಾರ್ಜಿಂಗ್ ಹಾಕೋದು ಇಲ್ಲೇನಾ? ಇಲ್ಲ, ಚಾರ್ಜಿಂಗ್ ಆಪ್ಷನ್ ವೆಹಿಕಲ್ ನಲ್ಲಿ ಇಲ್ಲ. ಬ್ಯಾಟ್ರಿ ಎತ್ಕೊಂಡು ಹೋಗಿ ಮಾಡಬೇಕು. ಈ ತರ ಆಚ್ ಕಡೆ ಅವೈಲೇಬಲ್ ಇತ್ತು ಅಂದ್ರೆ ಈ ತರಾನು ಚಾರ್ಜ್ ಮಾಡಬಹುದು ನೀವು. ಅಂದ್ರೆ ಈ ಗಾಡಿಗೆ ಸಪರೇಟ್ ಈ ತರ ಎತ್ಕೊಂಡು ಹೋಗಿ ಮನೆಯಲ್ಲಿನೂ ಚಾರ್ಜ್ ಮಾಡಬಹುದು. ಈ ತರ ನಿಮಗೆ ಪ್ಲಗ್ ಆಪ್ಷನ್ ಮನೆಯಲ್ಲಿ ಇದ್ರು ಈ ತರ ನೀವು ಚಾರ್ಜ್ ಮಾಡ್ಕೊಳ್ಬಹುದು. ಈ ತರ ನೋಡಿ ಬ್ಯಾಟ್ರಿ ಇರುತ್ತೆ, ಎತ್ಕೊಂಡು ಹೋಗಿ ಮನೇಲಿ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಈಸಿ ಆಗಿರುತ್ತೆ. ಸೊ ಏನಂದ್ರೆ ಈ ತರ ಇದ್ರೆ ನಿಮ್ಗೆ ತೆಫ್ಟ್ ಅವೆಲ್ಲ ಲೈಕ್ ನೀವು ಸೇಫ್ ಆಗಿರ್ಬೋದು. ಈ ತರ ಬ್ಯಾಟ್ರೀಸ್ ನೀವು ಮನೆ ಹೋಗಿ ಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಆ ತರ ಏನು ಆಪ್ಷನ್ಸ್ ಲೈಕ್ ಏನಾದ್ರೂ ಆಯ್ತು ಕೆಳಗಡೆ ನಿಲ್ಸುವಾಗ ಏನಾದ್ರೂ ವೆಹಿಕಲ್ ಬರ್ನ್ ಆ ತರ ಏನು ಆಗಲ್ಲ. ಈ ತರ ತಗೊಂಡೋದ್ರೆ ನೀವು ಆರಾಮಾಗಿ ಮನೆಯಲ್ಲೇ ನೀವು ಚಾರ್ಜ್ ಮಾಡ್ಕೊಳ್ಬಹುದು. ಬೆಂಗಳೂರು ಬಾಡಿಗೆ ಮನೆಯವರಿಗೆ ಥರ್ಡ್ ಫ್ಲೋರ್ ಇರ್ತಾರೆ, ಸೆಕೆಂಡ್ ಫ್ಲೋರ್ ತುಂಬಾ ಅನುಕೂಲ ಆಗುತ್ತೆ. ಅವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಈ ತರ ನೀವು ತಗೊಂಡೋಗಿ ಚಾರ್ಜ್ ಮಾಡಿದ್ರೆ. ಸೊ ಇದರಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ವೆಹಿಕಲ್ ನಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ವೆಹಿಕಲ್ ನೀವು ಟ್ರ್ಯಾಕ್ ಮಾಡ್ಬೋದು. ಟ್ರ್ಯಾಕ್ಸ್ ನಲ್ಲಿ 3 ಮಾಡೆಲ್ಸ್ ಇದೆ ಅಂತ ಹೇಳಿದೆ. ಸೊ ಮ್ಯಾಕ್ಸ್ ನಲ್ಲಿ ನಿಮ್ಗೆ ಏನು IoT ಟ್ರ್ಯಾಕಿಂಗ್ ಏನು ಬರಲ್ಲ. ಸೊ ಮಿಡ್ ಮತ್ತೆ ಟಾಪ್ ವರ್ಷನ್ ನಲ್ಲಿ ನಿಮ್ಗೆ IoT ಎಲ್ಲ ಬರುತ್ತೆ. IoT ಅಂದ್ರೆ ಏನೇನಂದ್ರೆ ಈ ತರ ಈ ಆಪ್ಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ ಥೆಫ್ಟ್ ಮತ್ತೆ ಇಮೊಬಲೈಸೇಷನ್ ಫೀಚರ್ಸ್, ಜಿಯೋ ಫೇಸಿಂಗ್ ಮತ್ತೆ ಲೈವ್ ಲೊಕೇಶನ್ ನೀವು ಟ್ರ್ಯಾಕ್ ಮಾಡ್ಬೋದು. ಟ್ರಿಪ್ ಹಿಸ್ಟ್ರಿ ನೋಡ್ಬೋದು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಟ್ರಿಪ್ ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಯಾರಾದ್ರೂ ಡ್ರೈವ್ ಮಾಡ್ತಿದ್ರೆ ನೀವು ಆರಾಮಾಗಿ ವೆಹಿಕಲ್ ಟ್ರ್ಯಾಕ್ ಮಾಡ್ಬೋದು. ಯಾವ ಕಡೆ ಪಾರ್ಕ್ ಆಗಿದೆ, ಲೈವ್ ಲೊಕೇಶನ್ ನೀವು ನೋಡ್ಬೋದು. ಲಾಸ್ಟ್ ಪಾರ್ಕಿಂಗ್ ಸ್ಟೇಟಸ್ ನೋಡ್ಬೋದು. ಮತ್ತೆ ಥೆಫ್ಟ್ ಅಲಾರಮು ಇದೆ. ಸೊ ಏನಾದ್ರೂ ಅಕಸ್ಮಾತ್ ಏನಾದ್ರು ಕಳ್ತನ ಆಯ್ತು ಅಂದ್ರೂ ಅಲ್ಲ ಇಮೊಬಲೈಸೇಷನ್ ಇದೆ. ಆ ಥರ ಫ್ಯೂಚರ್ಸ್ ಎಲ್ಲ ಅವೈಲೇಬಲ್ ಇದೆ ಈ ವೆಹಿಕಲ್ ನಲ್ಲಿ. ಓಕೆ ಮೇಡಮ್, ಇಷ್ಟೆಲ್ಲ ಇದೆ. ಇದಕ್ಕೆ ಡಿಕ್ಕಿ ಸ್ಪೇಸ್ ಏನಿದೆಯಾ ಇದಕ್ಕೆ? ಸೊ ಈ ಡಿಕ್ಕಿ ಸ್ಪೇಸ್ ನಿಮಗೆ ನಾಮಿನಲ್ ಇದೆ ಸರ್. ಸೊ ಈ ತರ ಇವಾಗ ನೋಡಿ ಇಲ್ಲೊಂದು ಸ್ಪೇಸ್ ಇದೆ, ಸ್ಮಾಲ್ ಸ್ಪೇಸ್ ಇದೆ. ಓಕೆ. ಸೊ ಇನ್ನೊಂದು ಏನಂದ್ರೆ ಇಲ್ಲಿ ಒಂದು ಸ್ಪೇಸ್ ಇದೆ ಸರ್. ಇದು ಲಾಕ್. ಸೊ ಇದು ಲಾಕ್ ಓಪನ್ ಮಾಡಿ ಇಲ್ಲಿ ಮಾಡಿದ್ರೆ ಸೊ ಇಲ್ಲಿ ಒಂದು ಸ್ಪೇಸ್ ಅವೈಲೇಬಲ್ ಇದೆ. ಅಂದ್ರೆ ಡಾಕ್ಯುಮೆಂಟೇಷನ್ಸ್ ಅವೆಲ್ಲ ಏನಾದರೂ ಒಂದು ಚಿಕ್ಕ ಸ್ಮಾಲ್ ಬೂಟ್ ಸ್ಪೇಸ್. ಇದು ಚಿಕ್ಕ ಸ್ಮಾಲ್ ಬೂಟ್ ಸ್ಪೇಸ್ ಇದೆ. ಸೊ ನಿಮಗೆ ಲೈಟ್ ವೇಟ್ ವೆಹಿಕಲ್ ಬರುತ್ತೆ ಇದು. ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಮೇಡಮ್? ಸೊ ಎಸ್ಪೆಷಲಿ ದ ವೆಹಿಕಲ್ದು ಸ್ಪೆಷಾಲಿಟಿ ಏನಂದ್ರೆ ನಾರ್ಮಲ್ಲು ಮೇನ್ ಸ್ಪೆಷಾಲಿಟಿ ಏನಂದ್ರೆ 16 ಇಂಚ್ ಅಲೋ ವೀಲ್ಸ್ ಬರುತ್ತೆ ಇದರಲ್ಲಿ. ಓಕೆ, 16 ಇಂಚಸ್. ಹೌದು. ಮತ್ತೆ ಚೈನ್ ಡ್ರೈವ್, ಫ್ರಂಟ್ ಟು ರೇರು, ಡ್ರಮ್ ಬ್ರೇಕ್ ಇರುತ್ತೆ. ಇವಾಗ ಲೇಡೀಸು ಎಸ್ಪೆಷಲಿ ಲೇಡೀಸು ಬೈಕ್ ರೈಡ್ ಮಾಡಬೇಕು ಅಂತ ಅವರಿಗೆ ಲೈಕ್ ತುಂಬಾ ಇದಿರುತ್ತೆ. ಸೊ ಅದು ಗೇರ್ ಗಾಡಿ ಅಂತ ಡ್ರಾಬ್ಯಾಕ್ ಆಪ್ಷನ್ ಅಂತ ಇರುತ್ತೆ ಅವ್ರಿಗೆ. ಸೊ ಆಗ ಏನಂದ್ರೆ ಈ ವೆಹಿಕಲ್ ಏನಕ್ಕೆ ಆ ಥರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಸೊ ಆರಾಮಾಗಿ ಲೇಡೀಸ್ ಓಡಿಸ್ಬೋದು ಈ ವೆಹಿಕಲ್. ಸೊ 16 ಇಂಚ್ ಅಲೋ ವೀಲ್ಸ್ ಬರುತ್ತೆ. ಆರಾಮಾಗಿ ಹೋಗ್ಬೋದು. ಲೆಗ್ ಸ್ಪೇಸ್ ನೋಡೋಣ, ಯಾಕಂದ್ರೆ ಲೇಡೀಸ್ಗೆಲ್ಲ ಈಸಿ ಆಗುತ್ತೆ. ನೋಡಿ ಆರಾಮಾಗಿ ಕುತ್ಕೋಬಹುದು. ಈಸಿ ಆಗಿದೆ, ಆರಾಮಾಗಿ ಕುತ್ಕೊಳ್ಬೋದು. ಏನು ತುಂಬಾ ಹೈಟ್ ಏನಿಲ್ಲ, ಹೈಟ್ ಏನಿಲ್ಲ. ಸೊ ನಾರ್ಮಲ್ ಎಲ್ಲರೂ ಓಡಿಸ್ಬೋದು. ನೋಡಿ ನೀವೇ ಆರಾಮಾಗಿ ಕುತ್ಕೊಂಡಿದ್ದೀರಾ. ತುಂಬಾ ಲೆಗ್ ಸ್ಪೇಸ್ ಅಲ್ಲಿ ಚೆನ್ನಾಗಿದೆ. ಓಕೆ ಮೇಡಮ್, ಇದು ಬ್ಯಾಟ್ರಿ ಎಲ್ಲ ಎಷ್ಟು ಕಿಲೋವ್ಯಾಟ್ ಮೇಡಮ್ ಇದಕ್ಕೆ? ಸೊ ಈ ಎನ್ಫಸ್ ನಲ್ಲಿ 3 ಮಾಡೆಲ್ಸ್ ಇದೆ ಅಲ್ಲ. ಸೊ ಮ್ಯಾಕ್ಸು ಮತ್ತು
ಐಮ್ಯಾಕ್ಸ್ ನಿಮಗೆ 2.5 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ. ಸೊ ಐಮ್ಯಾಕ್ಸ್ ಪ್ಲಸ್ ನಿಮಗೆ 3 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ಇದು ಎಷ್ಟು ಅವರ್ ಚಾರ್ಜಿಂಗ್ ತೊಗೊಳುತ್ತೆ ಮೇಡಮ್? ಚಾರ್ಜಿಂಗ್ ಟೈಮಿಂಗ್ಸ್ ನಿಮಗೆ 5 to 6 ಅವರ್ ಆಗುತ್ತೆ ಫುಲ್ ಚಾರ್ಜ್ ಮಾಡಬೇಕಂದ್ರೆ. ಒನ್ ಟೈಮ್ ಮಾಡೋದು 5 to 6 ಅವರ್ಸ್. 5 to 6 ಅವರ್ಸ್ ಆಗುತ್ತೆ ಚಾರ್ಜಿಂಗು. ಸೊ ಕಮ್ಮಿಂಗ್ ಟು ವಾರಂಟಿ ವೈಸು ನಿಮಗೆ 3 ಇಯರ್ಸು 30,000 ಕಿಲೋಮೀಟರ್ ಇರುತ್ತೆ. ಎಕ್ಸ್ಟೆಂಡೆಡ್ ವಾರಂಟಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ 2 ಇಯರ್ಸು ಟೋಟಲ್ ನಿಮಗೆ 60,000 ಕಿಲೋಮೀಟರ್ ಬರುತ್ತೆ ಸರ್. ಓಕೆ ಮೇಡಮ್, ಇನ್ನು ಸರ್ವಿಸ್ ಎಲ್ಲ ಹೇಗೆ ಮೇಡಮ್ ಇದು? ಸರ್ವಿಸು ನಿಮಗೆ ಡೋರ್ ಸ್ಟೆಪ್ ಸರ್ವಿಸ್ ಒಂದು ಅವೈಲೇಬಲ್ ಇದೆ. ಓಕೆ. ಒಂದು ಸರ್ವಿಸ್ ನಮ್ಮದು ಹುಳಿಮಾವಿನಲ್ಲಿ ಸರ್ವಿಸ್ ಸೆಂಟರ್ ಲೊಕೇಟ್ ಆಗಿದೆ. ಓಕೆ ಮೇಡಮ್, ಹೊಸ ಗಾಡಿ ಎಷ್ಟು ಸರ್ವಿಸ್ ಫ್ರೀ ಏನಾರು ಇದೆಯಾ? ಈ ಥರ ಆ ಥರ ಇದೆಯಾ? ಹಾಂ ಸರ್, ಫಸ್ಟ್ 3 ಸರ್ವಿಸಸ್ ಫ್ರೀ ಇರುತ್ತೆ ನಿಮಗೆ. ಸೊ 750 ಅಥವಾ 1 ಮಂತು. ಸೊ ಲೈಕ್ 6 ಮಂತ್ಸ್ ಅಥವಾ ಎವ್ರಿ 5,000 to 6,000 ಕಿಲೋಮೀಟರ್ ಬರುತ್ತೆ ಸರ್. ಆ ಥರನೇ 3 ಸರ್ವಿಸಸ್ ನಿಮಗೆ ಫ್ರೀ ಇರುತ್ತೆ. ಫುಲ್ ಫ್ರೀ ಅಂದರೆ ಲೇಬರ್ ಚಾರ್ಜ್ ಫ್ರೀ? ಫುಲ್ ಫ್ರೀ ಇರುತ್ತೆ, ಲೇಬರ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ. ಅಕಸ್ಮಾತ್ ಏನಾದರೂ ಪಾರ್ಟ್ಸ್ ಏನಾದರೂ ಹೋಯ್ತು ಅಂದರೆ ಅದು ಇದು ಲೈಕ್ ಆಸ್ ಪರ್ ದ ಕಂಡೀಷನು ಅದು ಅಮೌಂಟ್ ಇದಾಗುತ್ತೆ ಸರ್. ಓಕೆ ಮೇಡಮ್, ಪ್ರೈಸ್ ಎಷ್ಟಾಗುತ್ತೆ ಮೇಡಮ್? ಸೊ ಸರ್, ಬೇಸ್ ವೇರಿಯಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಬೇಸ್ ವೇರಿಯಂಟು ನಿಮಗೆ 82,110 ಇದೆ. ಸೊ ಮಿಡ್ ವರ್ಷನ್ ನಿಮಗೆ 85,200 ಇದೆ. ಟಾಪ್ ವರ್ಷನ್ ನಿಮಗೆ 92,906 ಇದೆ ಸರ್. ಓಕೆ, ಟಾಪ್ ವರ್ಷನ್ ಎಷ್ಟು ಕಿಲೋಮೀಟರ್ ಬರುತ್ತೆ ಮೇಡಮ್ ಮೈಲೇಜ್? ಸೊ ಟಾಪ್ ವರ್ಷನಲ್ಲಿ ಕಂಪನಿ ಕ್ಲೈಮ್ ಮಾಡಿರೋದು 109. ಆನ್ ರೋಡ್ ಮೈಲೇಜ್ ನಿಮಗೆ 80-85 ಬರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ನಿಮಗೆ 70 ಇದೆ. ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ 3 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ 70. ನಿಮಗೆ ಅದರಲ್ಲಿ ಏನಂದರೆ ಸ್ಪೋರ್ಟ್ಸ್ ಮೋಡು ಅವೈಲೇಬಲ್ ಇದೆ ಸರ್. ಇದರಲ್ಲಿ ಮಾತ್ರ ನಿಮಗೆ 2 ಮೋಡ್ಸ್ ಅವೈಲೇಬಲ್ ಇದೆ, ಈಕೋ ಮತ್ತು ನಾರ್ಮಲು. ಟಾಪ್ ವರ್ಷನಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೋಡು ಅವೈಲೇಬಲ್ ಇದೆ ಸರ್. ಓಕೆ ಮ್ಯಾಮ್, ಇದೇನು ಹೇಳ್ಬಿಡಿ ಮೇಡಮ್ ನನಗೆ. ಸೊ ಆ್ಯಸ್ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಸೊ ರಿವರ್ಸ್ ಮೋಡ್ ಅವೈಲೇಬಲ್ ಇದೆ. ಲೈಟ್ ವೇಟ್ ಡಿಸೈನ್ ಇದೆ ಈ ವೆಹಿಕಲಲ್ಲಿ. ಮತ್ತು ಎಕ್ಸ್ಟ್ರಾ ಲಾಂಗೆಸ್ಟ್ ಸೀಟ್ ಅವೈಲೇಬಲ್ ಇದೆ. ಸಿಗ್ನೇಚರ್ LED ಹೆಡ್ ಲ್ಯಾಂಪ್ ಬರುತ್ತೆ ಸರ್. ಸಿಗ್ನೇಚರ್ LED ಹೆಡ್ ಲ್ಯಾಂಪ್ ಅಂದರೆ ಏನಿಲ್ಲ, ಇದು ಆನ್ ಮಾಡಿದ್ರೆ ಸೊ ಸಿಗ್ನೇಚರ್ LED ಹೆಡ್ ಲ್ಯಾಂಪು. ಸೊ ನ್ಯೂಮರಸ್ ಅಂತ ಬರುತ್ತೆ ನಿಮಗೆ. ಓಕೆ. ಮತ್ತು ಲಾರ್ಜ್ 16 ಇಂಚ್ ಟೈರ್ಸ್ ಇದೆ. ಓಕೆ. ಮೊಬೈಲ್ ಡಕ್ ಇರುತ್ತೆ. ಇದನ್ನೆಲ್ಲ ಮೊಬೈಲ್ ಡಕ್ ಬರುತ್ತೆ ನಿಮಗೆ. ಓಕೆ. ನಮ್ಮ ಅಡ್ರೆಸ್ ಹೇಳ್ಬಿಡಿ ಶೋರೂಮ್ದು. ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರ್, ಆಪೋಸಿಟ್ ಟು HDFC ಬ್ಯಾಂಕು. ಓಕೆ, ಹಾಗೆ ಶೋರೂಮ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ 7332857716 717 718 719. ಈ 4 ನಂಬರ್ಸ್ಗೂ ಕಾಂಟ್ಯಾಕ್ಟ್ ಮಾಡಿ. ಓಕೆ ಮೇಡಮ್, ಟೆಸ್ಟ್ ಡ್ರೈವ್ ಸಿಗುತ್ತಾ ಬಂದರೆ? ಹಾಂ ಸರ್, ಟೆಸ್ಟ್ ರೈಡು ಅವೈಲೇಬಲ್ ಇದೆ. ನಮ್ಮ ಹತ್ರ ಹೋಮ್ ಟೆಸ್ಟ್ ರೈಡು ಅವೈಲೇಬಲ್ ಇದೆ. ಶೋರೂಮಿಗೆ ಬಂದು ವಿಸಿಟ್ ಮಾಡಿನೂ ಟೆಸ್ಟ್ ಡ್ರೈವ್ ತೊಗೊಳ್ಬಹುದು ಸರ್ ನೀವು. ಮೇಡಮ್ ಟೈಮಿಂಗ್ಸ್ ಹೇಳಿ ಹಾಗೆ. ಶೋರೂಮ್ ಟೈಮಿಂಗ್ಸ್ ನಿಮಗೆ ಮಾರ್ನಿಂಗ್ 8:30 to ಈವ್ನಿಂಗ್ 8:30ವರೆಗೂ ಇದೆ ಸರ್. ಸಂಡೇ ನಿಮಗೆ 10 o'clock to 3 o'clock ಅವೈಲೇಬಲ್ ಇರುತ್ತೆ ಶೋರೂಮು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.